ವೆಲ್ಕಮ್ ಟು ಫ್ಲೈಯಿಂಗ್ ಬೋಟ್. ಇವತ್ತು ನಮ್ಮ ಪಯಣ ಮೈಸೂರಿನಿಂದ ಮೇಲುಕೋಟೆಯೆಡೆಗೆ ಸಾಗ್ತಾ ಇದೆ. ಮೈಸೂರಿನಿಂದ ಮೇಲುಕೋಟೆಗೆ ಡೈರೆಕ್ಟ್ ಬಸ್ಗಳ ವ್ಯವಸ್ಥೆ ಇದೆ. ಡೈರೆಕ್ಟ್ ಬಸ್ಗಳು ಸಿಗದೆ ಹೋದರೆ ತುಮಕೂರು ಮಾರ್ಗವಾಗಿ ಹೋಗುವಂತಹ ಬಸ್ಗಳನ್ನು ಹತ್ತಿ ಅಲ್ಲಿಂದ ಜಕ್ನಳ್ಳಿಗೆ ಬರಬೇಕಾಗುತ್ತೆ. ಜಕ್ನಳ್ಳಿಯಿಂದ ಬಸ್ಗಳು ಮತ್ತು ಆಟೋಗಳ ವ್ಯವಸ್ಥೆ ಇರುತ್ತೆ. ಮೇಲುಕೋಟೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿ ಬರುವಂತಹ ಒಂದು ಐತಿಹಾಸಿಕ ಸ್ಥಳ. ಈ ಮೇಲುಕೋಟೆ ಪ್ರಸಿದ್ಧಿಯಾಗಿದ್ದು ಯಾವಾಗ ಅಂತಂದರೆ 12ನೇ ಶತಮಾನದಲ್ಲಿ. ಈ ಮೇಲುಕೋಟೆಗೆ ಇರುವಂತಹ ಇತರೆ ಹೆಸರುಗಳು ಯಾವ್ಯಾವುದು ಅಂತಂದರೆ ಯಾದವಗಿರಿ, ನಾರಾಯಣಾದ್ರಿ, ವೇದಾದ್ರಿ, ಯತಿಶೈಲ, ತಿರುನಾರಾಯಣ ಎಂಬ ನಾನಾ ಹೆಸರುಗಳಿಂದ ಈ ಮೇಲುಕೋಟೆಯನ್ನು ಕರೆಯಲಾಗ್ತದೆ. ಮೇಲುಕೋಟೆಯಲ್ಲಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ಕಾಣಬಹುದು. ಅದರಲ್ಲಿ ಪ್ರಮುಖವಾಗಿ ಮೊದಲನೆಯದು ಯಾವುದು ಅಂತಂದರೆ ಕಲ್ಯಾಣಿ. ಈ ಕಲ್ಯಾಣಿಗೆ ಇರುವಂತಹ ಅನೇಕ ಹೆಸರುಗಳು ಅಂತಂದರೆ ಪುಷ್ಕರಣಿ, ಪಂಚಕಲ್ಯಾಣಿ, ಕಲ್ಯಾಣಿ ತೀರ್ಥಂ ಎಂಬ ನಾನಾ ಹೆಸರುಗಳಿಂದ ಈ ಕಲ್ಯಾಣಿಯನ್ನು ಕರೆಯಲಾಗುತ್ತದೆ. ಹಿಂದೂ ಪುರಾಣಗಳ ಹಿನ್ನೆಲೆಯಲ್ಲಿ ಈಶ್ವರ ಸಂಹಿತೆಯಲ್ಲಿ ತಿಳಿಸಿದಂತೆ ಆದಿ ವರಹಮೂರ್ತಿ ಸ್ವಾಮಿಯ ಒಂದು ಬೆವರ ಹನಿಯಿಂದ ಈ ಕಲ್ಯಾಣಿ ಸೃಷ್ಟಿಯಾಗಿದೆ ಎನ್ನುವುದು ಒಂದು ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಯಾಗಿದೆ. ಹಿರಣ್ಯಾಕ್ಷನಿಂದ ಭೂದೇವಿಯನ್ನು ರಕ್ಷಿಸುವಾಗ ಸ್ವಾಮಿ ವರಹಮೂರ್ತಿಯವರು ಭೂದೇವಿಯನ್ನು ಎತ್ತಿ ಹಿಡಿದಾಗ ಅವರ ಒಂದು ಬೆವರ ಹನಿ ಭೂಮಿಗೆ ಬಿದ್ದು ಈ ಕಲ್ಯಾಣಿ ಸೃಷ್ಟಿಯಾಗಿದೆ. ತಮಿಳುನಾಡಿನಲ್ಲಿ ಶೈವ ಪರಂಪರೆಯನ್ನು ಅನುಸರಿಸುತ್ತಿರುವ ಚೋಳರ ದೊರೆ ಕುಲೋತ್ತುಂಗ ಚೋಳನ ಒಂದು ಕಿರುಕುಳವನ್ನು ತಾಳಲಾರದೆ ತಮಿಳುನಾಡನ್ನು ಬಿಟ್ಟು ಕರ್ನಾಟಕಕ್ಕೆ ಬಂದಂತಹ ಶ್ರೀ ರಾಮಾನುಜಾಚಾರ್ಯರಿಗೆ ಆಶ್ರಯವನ್ನು ಕೊಟ್ಟಿದ್ದು ಕರ್ನಾಟಕದ ಪ್ರಸಿದ್ಧ ಹೊಯ್ಸಳ ದೊರೆ ಬೆಟ್ಟಿದೇವ. ಬೆಟ್ಟಿದೇವನನ್ನು ವಿಷ್ಣುವರ್ಧನನಾಗಿ ಮಾಡಿದ್ದು ಕೂಡ ಶ್ರೀ ರಾಮಾನುಜಾಚಾರ್ಯರು. ಇಂತಹ ರಾಮಾನುಜಾಚಾರ್ಯರು ಜನಿಸಿದ್ದು ತಮಿಳುನಾಡಿನ ಶ್ರೀ ಪೆರಂಬದೂರು ಎಂಬಲ್ಲಿ. ಇವರು 1017ರಲ್ಲಿ ಜನಿಸ್ತಾರೆ. ಇವರ ಮೊದಲ ಹೆಸರು ಏನು ಅಂದರೆ ಲಕ್ಷ್ಮಣ ಅಂತ, ಮತ್ತು ಇವರನ್ನು ಇಳಿಯ ಪೆರುಮಾಳ್ ಅಂತ ಕೂಡ ಕರೀತಾರೆ. ಇವರ ಗುರುಗಳು ಯಮುನಾಚಾರ್ಯ. ಇವರು ರಚಿಸಿದಂತಹ ಕೃತಿಗಳು ವೇದಾರ್ಥ ಸಂಗ್ರಹ, ಶ್ರೀಭಾಷ್ಯಂ, ಗೀತಭಾಷ್ಯಂ ಮತ್ತು ವೇದಾಂತ ಸಾರಂ ಎಂಬಂತಹ ಕೃತಿಗಳನ್ನು ಇವರು ರಚನೆ ಮಾಡ್ತಾರೆ. ಇವರು ವೈಷ್ಣವ ಧರ್ಮವನ್ನು ಮೇಲುಕೋಟೆಯಲ್ಲಿ ಉನ್ನತೀಕರಿಸಿದಂತಹ ಕೀರ್ತಿಯನ್ನು ಹೊಂದುತ್ತಾರೆ. ಇಂತಹ ಶ್ರೀ ರಾಮಾನುಜಾಚಾರ್ಯರು ಮರಣವನ್ನು ಹೊಂದಿದ್ದು, ಇಹಲೋಕವನ್ನು ತ್ಯಜಿಸಿದ್ದು 1137. ಇಂತಹ ರಾಮಾನುಜಾಚಾರ್ಯರ ಪಾರ್ಥಿವ ಶರೀರವನ್ನು ಇಂದಿಗೂ ಕೂಡ ನಾವು ಶ್ರೀರಂಗಂ ದೇವಾಲಯದಲ್ಲಿ ಕಾಣಬಹುದು. 900 ವರ್ಷಗಳ ಇತಿಹಾಸದ ಒಂದು ಪಾರ್ಥಿವ ಶರೀರವನ್ನು ಇಂದಿಗೂ ಕೂಡ ಕಾಪಾಡಿಕೊಂಡು ಬರಲಾಗಿದೆ ಎಂಬುದು ಒಂದು ಅದ್ಭುತವಾದ ವಿಷಯವಾಗಿದೆ. ಪವಿತ್ರ ಕಲ್ಯಾಣಿಯ ಪಕ್ಕದಲ್ಲೇ ಭುವನೇಶ್ವರಿ ಮಂಟಪವನ್ನು ಕಟ್ಟಲಾಗಿದೆ. ಇದನ್ನು ಕಟ್ಟಿಸಿದ್ದು ನಮ್ಮ ಹೆಮ್ಮೆಯ ಒಡೆಯರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು. ಪವಿತ್ರ ಕಲ್ಯಾಣಿಯ ಸುತ್ತಲೂ ನಮ್ಮ ಕನ್ನಡ ಸಂಸ್ಕೃತಿಯ ಹಿರಿಮೆ ಗರಿಮೆಯನ್ನು ಎತ್ತಿ ಹಿಡಿಯುವಂತಹ ಕಲಾಕೃತಿಗಳನ್ನು, ಸೂಕ್ಷ್ಮ ಕೆತ್ತನೆಗಳನ್ನು ನಮ್ಮ ಹೊಯ್ಸಳರು ಮಾಡಿದ್ದಾರೆ.
ಪ್ರತಿ ಶಿಲೆಯೂ ಒಂದೊಂದು ಅದ್ಭುತವಾದ ಕಥೆಯನ್ನು ಹೇಳ್ತವೆ. ಆದರೆ ಅದನ್ನು ಗ್ರಹಿಸುವಂತಹ ತಾಳ್ಮೆ, ಸೂಕ್ಷ್ಮತೆ ನಮ್ಮಲ್ಲಿರಬೇಕಷ್ಟೆ.